ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಇವತ್ತು ನಿನ್ನೆ ಇವೆಂಟ್ ಮುಗಿಸಿ ಅಂದ್ರೆ ಶನಿವಾರ ಇವೆಂಟ್ ಅನ್ನ ಮುಗಿಸಿದ ಡೇ ಮಾರ್ಕೆಟ್ ಬೆಳಿಗ್ಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಗ್ಯಾಪ್ ಡೌನ್ ಆಗಿದೆ. ಸೊ ಒಂದ್ ರೀತಿ ಫಸ್ಟ್ ಕ್ಯಾಂಡಲ್ ಒಳ್ಳೆ ರೀತಿ ಫಾಲ್ ಆಯ್ತು. ಸೊ ಮ್ಯಾಕ್ಸಿಮಮ್ ಸೈಕಾಲಜಿಕಲ್ ಏನಾಗಿರುತ್ತೆ, ಮಾರ್ಕೆಟ್ ಇಲ್ಲಿ ಬಂದು ಈ ರೀತಿ ಮೇಲ್ ಬಂದು ಈ ರೀತಿ ಫಾಲ್ ಆಗ್ತಿದೆ ಅಂದ್ರೆ ಅದು ಈ ಲೋ ಬ್ರೇಕ್ ಆಗ್ತಿದೆ ಅಂದಾಗ ಆಟೋಮೆಟಿಕ್ ಆಗಿ ಎಲ್ಲರೂ ಪುಟ್ ಸೈಡ್ ಅಲ್ಲಿ ಕೂತ್ಕೊಳ್ತಾರೆ. ಕರೆಕ್ಟ್ ಅಲ್ವಾ? ಸೊ ಯಾಕೆ ಅಂತ ಹೇಳಿದ್ರೆ ಇದು ಸ್ವಿಂಗ್ ಬ್ರೇಕ್. ಇದು ಸ್ವಿಂಗ್ ಬ್ರೇಕ್. ಹೇಗೆ ಇಲ್ಲಿಂದ ಬಂದಂತ ಮಾರ್ಕೆಟ್ ಮೇಲೆ ಹೋಗಿ ಮತ್ತೆ ತಿರ್ಗಾ ಇದನ್ನ ಬ್ರೇಕ್ ಮಾಡಿದ್ರು. ಸೊ ಈ ಸ್ವಿಂಗ್ ಬ್ರೇಕ್ ಆಗ್ತಿದೆ ಅಂತ ತಕ್ಷಣ ಎಲ್ಲಾರು ಏನ್ ಮಾಡ್ತಾರೆ, ಪುಟ್ ಸೈಡ್ ಅಲ್ಲಿ ಕೂತ್ಕೊಳ್ತಾರೆ. ಇವತ್ತು ಪುಟ್ ಸೈಡ್ ಅಲ್ಲಿ ಒಳ್ಳೆ ಮೊಮೆಂಟಮ್ ಸಿಗ್ಬೋದು ಅಂತ. ಕರೆಕ್ಟಾ? ಆದ್ರೆ ಮಾರ್ಕೆಟ್ ಏನ್ ಮಾಡ್ತು, ಪುಟ್ ಸೈಡ್ ಹೋಗ್ತೇನೆ ವಾಪಸ್ ಬಂತು. ಸೊ ತಿರ್ಗಾ ಒಂದ್ಸಲಿ ಹೋಗಕ್ಕಾಯ್ತು. ಸೊ ಇದು ರೀಟೆಸ್ಟ್ ಅಂತ ತಿಳ್ಕೊಂಡಾಗ ಲೋನು ಬ್ರೇಕ್ ಆಯ್ತು. ಬಟ್ ಸೆಕೆಂಡ್ ತಿರ್ಗಾ ವಾಪಸ್. ಅಂಡ್ ಅದಾದ್ಮೇಲಿಂದ ಮಾರ್ಕೆಟ್ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮತ್ತೆ ಇದೇ ಝೋನ್ ಒಳಗೆ ಟಕ್. ಎಷ್ಟೋ ಜನಕ್ಕೆ ಇವತ್ತಿನ ಡೈರೆಕ್ಷನ್ ಕಂಡುಹಿಡಿಯೋದೇ ಕಷ್ಟ ಆಗಿರೋದು. ಯಾಕೆ ಡೈರೆಕ್ಷನ್ ಕಂಡುಹಿಡಿಯೋದೇ ಕಷ್ಟ ಆಗುತ್ತೆ? ಯಾಕಂದ್ರೆ ಮಾರ್ಕೆಟ್ ಏನಂತಾನೆ ಅರ್ಥ ಮಾಡ್ಕೊಳ್ದಿದ್ರೆ ಮಾರ್ಕೆಟ್ ಮೂಮೆಂಟಮ್ ಹಿಡಿಯೋದು ಬಹಳ ಕಷ್ಟ. ಸೊ ನಾವು ಏನ್ ಮಾಡಿದ್ವಿ, ಬೆಳಿಗ್ಗೆನೆ ಒಂದು ಟ್ರೇಡ್ ಅನ್ನ ಎಷ್ಟು ಗಂಟೆಗೆ, 9:57 ಸಿ ಕಡೆನೆ ಕೊಟ್ಟಿದ್ದು ₹101. ಅದು ಯಾವಾಗ? 10 ಗಂಟೆ ಅಂದ್ರೆ ಮೂರನೇ ಕ್ಯಾಂಡಲ್ ಫಾರ್ಮೇಶನ್ ಆದಾಗ್ಲೇ, ರೆಡ್ ಅಲ್ಲಿ ಇದ್ದಾಗ್ಲೇ ನಾವು 101 ಗೆ ಇಷ್ಟು ದೊಡ್ಡ ಡ್ರಾಪ್ ಆಗಿದ್ರು ಸಹ, ಗ್ಯಾಪ್ ಡೌನ್ ಆಗಿದ್ರು ಸಹ ನಾವು ಪಿ ಕಡೆ ಹೋಗ್ಲೇ ಇಲ್ಲ, ಸಿ ಕೊಟ್ಟಿದ್ವಿ. ಆ ಸಿ ಕೊಟ್ಟ ನಂತರ ಸಿ ನೋಡಿ ಸ್ಲೋಲಿ ಹೋಗಿದೆ. ಆಕ್ಚುಲಿ ನಾವು ಟಾರ್ಗೆಟ್ ಅನ್ನು ನೀವು ನೋಡ್ಬೋದು. ಫಸ್ಟ್ ಟಾರ್ಗೆಟ್ 141 40 ಪಾಯಿಂಟ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮಾರ್ಕೆಟ್ ಎಲ್ಲಿವರೆಗೆ ಬಂತು? 137 ವರೆಗೆ ಬಂದಿದೆ. ಮಾರ್ಕೆಟ್ ಏನ್ ಮಾಡಿ ಝೋನ್ ಟಚ್ ಆಗಿ ಚೆನ್ನಾಗಿರ್ತಿತ್ತು. ಇದ್ರ ಹೈ ಬಂದು 137. ಸೊ 137 ವರೆಗೆ ಬಂದಂತಹ ಮಾರ್ಕೆಟ್ ನಂತರ ಫಾಲ್ ಆಯ್ತು. ನಮ್ಗೆ ಒಂದ್ ಸ್ವಲ್ಪ ಮಿಸ್, 4-5 ಪಾಯಿಂಟ್. ಓಕೆ, ಯಾರೆಲ್ಲ ಇನ್ನು ವೇಟ್ ಇದ್ದಾರೋ ಅವ್ರದ್ದು ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ಯಾಕೆ ಅಂದ್ರೆ 86 ನಾವು ಕೊಟ್ಟಂತ ಸ್ಟಾಪ್ ಲಾಸ್ ಎಷ್ಟು? 85. ಸ್ಟಾಪ್ ಲಾಸ್ ಇಟ್ಟಾಗ್ಲಿಲ್ಲ. ಮತ್ತಿರ್ಗ ಸ್ಲೋಲಿ ಮಾರ್ಕೆಟ್ ಅದೇ ಝೋನ್ ಅನ್ನ ರಿಟೆಸ್ಟ್ ಮಾಡಿ ಮತ್ ಬಂದಿದ್ದು 150 ವರೆಗೂ ಬಂದಿದೆ. ಅಂದ್ರೆ 141 ಟಾರ್ಗೆಟ್ ರೀಚ್ ಆಯ್ತು. ಮತ್ತೆ ನೋಡಿ ಈ ಝೋನ್ ಅನ್ನು ಬ್ರೇಕ್ ಆಗಿಲ್ಲ, ಮಾರ್ಕೆಟ್ ಈ ಝೋನ್ ಅನ್ನು ಬ್ರೇಕ್ ಆಗಿಲ್ಲ. ಇಲ್ಲಿಂದ ಇಲ್ಲೇ ಸ್ಟಕ್ ಆಗಿ ಕೂತ್ಕೊಳ್ತು. ಇಲ್ಲಿ ಎಲ್ಲೂ ಟ್ರೇಡ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಆಯ್ತಾ? ಪುಟ್ ಆಪ್ಷನ್ ಅಷ್ಟೇ, ಬೆಳಿಗ್ಗೆ ನಾವು ಪುಟ್ಟಲ್ಲೇ ಇರ್ಲಿಲ್ಲ. ನೆಕ್ಸ್ಟ್ ಒಂದು ಪುಟ್ಟನ್ನು ಟ್ರೈ ಮಾಡೋಣ ಅಂತಿದ್ವಿ ಬ್ರೇಕ್ ಆದ್ರೆ, ಬಟ್ ಅದು ಬ್ರೇಕಿಂಗ್ ಕೊಡ್ಲಿಲ್ಲ, ವಾಪಸ್ಸೇ ಬಂತು. ಸೊ ಇಲ್ಲಿನೂ ಅಷ್ಟೇ, ಝೋನ್ ಟು ಝೋನ್, ಝೋನ್ ಟು ಝೋನ್ ಕ್ಲೀನ್ ಆಗಿ ಬಂದು ಝೋನ್ ಅನ್ನ ಟಚ್ ಆಯ್ತು. ಸೊ ಈ ರೀತಿ ಮಾರ್ಕೆಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತ ಆದ್ರೆ ನಾವು ರಾಂಗ್ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳೋದಿಲ್ಲ. 2 ಟ್ರೇಡು ಪಾಸ್. ನೀವು ನೋಡ್ಬೋದು, 2 ಟ್ರೇಡು ಪಾಸು. ಸೊ ಇದು ಪಾಸ್ ಆಗಿದೆ. ಆಲ್ ಟಾರ್ಗೆಟ್ ಅಚೀವ್ಸ್ 115ರಿಂದ 133. ನೋಡಿ, ಕೆಲವರು 4700, 5000 ಎಲ್ಲ ಮಾಡಿದ್ದಾರೆ. ಸೊ ಪಿ ಸೈಡ್ ಅಲ್ಲಿ ಇಲ್ವೇ ಇಲ್ಲ, ಬೆಳಗ್ಗೆದು ಟ್ರೇಡ್ ಮಾತ್ರ ನಾವು ಮಾಡಿದ್ದು. ಓಕೆನಾ? ಇನ್ ಕೆಲವ್ರು ಏನಾಯ್ತು, ಏನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ. ಯಾಕೆ? ಮಾರ್ಕೆಟ್ ಹೇಳ್ಕೊಡೋದಿಲ್ಲ. ಈಗ ನಾವು 1 ಅವರ್ ಝೋನ್ ಹಾಕೋಣ. 1 ಅವರ್ ಝೋನ್ ಅಲ್ಲಿ ಏನಾಯ್ತು, ಮಾರ್ಕೆಟ್ ಫಾಲ್ ಆಯ್ತು. ಕರೆಕ್ಟಾ? 1 2 3 4 ನಾವು ಪುಟ್ ಸೈಡ್ ಅಲ್ಲಿ ನೋಡೋಣ ಅಂದ್ರೆ ಇಲ್ಲಿ ಟಚ್ ಆಗ್ಲಿಲ್ಲ, ಇಲ್ಲಿಂದನೂ ಬ್ರೇಕೇ ಆಯ್ತು, ಬರ್ಲಿಲ್ಲ. ಫುಲ್ 1 ಅವರ್ ಝೋನ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ ಸಿಗ್ಲಿಲ್ಲ. ಆದ್ರೆ ನಿಮಗೆ ನಾನು ನಿನ್ನೆಯ ವಿಡಿಯೋ ಯಾರೆಲ್ಲ ನೋಡಿಲ್ವೋ ಅವ್ರು ದಯವಿಟ್ಟು ನೋಡಿ. ನಿನ್ನೆ ವಿಡಿಯೋ ನಿಮಗೆ ಕೊಟ್ಟಿತ್ತು. ಆ ವಿಡಿಯೋ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದು ಬೈ ಝೋನ್. ಈ ಕ್ಯಾಂಡಲ್ ಇಂದ ಮಾರ್ಕೆಟ್ ಮೇಲೆ ಹೋಗಿದೆ. ಕರೆಕ್ಟ್ ಅಲ್ವಾ? ಇವತ್ತು ಬೆಳಿಗ್ಗೆ ಇಲ್ಲಿ ಕ್ಲೋಸಿಂಗ್ ಇಂದ ಮಾರ್ಕೆಟ್ ಇಲ್ಲಿ ಓಪನ್ ಆಗಿದೆ. ಅಂದ್ರೆ ಏನಾಯ್ತು, ಇನ್ವಿಸಿಬಲ್ ಕ್ಯಾಂಡಲ್. ಯಾವ ಕಲರ್? ರೆಡ್ ಕಲರ್. ಸೊ ಇನ್ವಿಸಿಬಲ್ ಕ್ಯಾಂಡಲ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಆದ ನಂತರ ನೀವು ಪುಟ್ ಸೈಡ್ ಅಲ್ಲಿ ಕೂತಿದ್ರೆ ಒಂದು ಟ್ರೇಡ್ ನಿಮ್ಗೆ ಸಿಕ್ತಿತ್ತು. ಕರೆಕ್ಟಾ? ಈಗ ನಾವು ಕಾಲ್ ಅಲ್ಲಿ ಮಾಡಿದ್ವಿ, ಅದು ಬೇರೆ, ಇದು ಅಡ್ವಾನ್ಸ್ ಸ್ಟಡಿ. ಈಗ ನಿಮ್ಮ ಲೆಕ್ಕದಲ್ಲಿ ಪ್ರಕಾರ ತಕೊಂಡ್ರು ಸೆಕೆಂಡ್ ಟ್ರೇಡ್ ನೋಡಿ, ಸಿ ನಲ್ಲಿ ಪಿ ನಲ್ಲಿ ಬಂದಿದೆ. ಅದೇ ಪ್ರಕಾರದಲ್ಲಿ ಪಿ ನಲ್ಲಿ ನೋಡಿದಾಗ ಸೆಕೆಂಡ್ ಕ್ಯಾಂಡಲ್ ನಿಮ್ಗೆ ಒಳ್ಳೆ ರೀತಿಯ ಮೊಮೆಂಟಮ್ ಅನ್ನ ಕೊಟ್ಟಿದೆ. ಮತ್ತೆ ಸೆಕೆಂಡ್ ಟೈಮ್ ಬಂದಾಗ್ಲೂ ಅಷ್ಟೇ ಒಳ್ಳೆ ಮೊಮೆಂಟಮ್ ಅನ್ನ ಕೊಟ್ಟಿದೆ. ಒಳ್ಳೆ ಮೊಮೆಂಟ್ ಇನ್ ದ ಸೆನ್ಸ್ 111 ವರೆಗೆ, ಎಲ್ಲಿಂದ? 75ರಿಂದ 111 ವರೆಗೆ ಒಳ್ಳೆ ರೀತಿಯ ಟ್ರೇಡ್ ಅನ್ನ ಕೊಟ್ಟಿದೆ. ಆಯ್ತಾ? ಇದು ಮಾರ್ಕೆಟ್ ಅಲ್ಲಿ ನಾವು ಕಲಿಬೇಕಾಗಿರುವಂತಹ ವಿಚಾರ. 1 ಅವರ್ ಝೋನ್ ಅಲ್ದಿದ್ರು ನಿನ್ನೆಯ ವಿಡಿಯೋ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿದೆ. ಯಾಕೆಂತ ಹೇಳಿದ್ರೆ 30 ಪಾಯಿಂಟ್ಸ್ ವರೆಗೆ ಟ್ರೇಡ್ ಸಿಕ್ಕಿದೆ.
ಸೊ ಇದು ಮಾರ್ಕೆಟ್ ಅಲ್ಲಿ ಕಲಿಬೇಕಾಗಿರೋ ವಿಚಾರ. ಮತ್ತೆ ನೀವು ಈ ಝೋನ್ ಒಳಗೆ ಇದ್ದಾಗ ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡಬಹುದಿತ್ತು. ಯಾಕೆಂದ್ರೆ ಇದು ಝೋನ್ ಅಂತ ಗೊತ್ತಿದೆ ನಿಮ್ಗೆ. ಆ ಝೋನ್ ಅಲ್ಲಿ ನೀವು ಟ್ರೇಡಿಂಗ್ ಅನ್ನ ಅವಾಯ್ಡ್ ಮಾಡಬಹುದಿತ್ತು. ಇನ್ನೊಂದು, ಇವತ್ತಿನ 1 ಅವರ್ ಝೋನ್ ಅಲ್ಲಿ ನೀವು ಮಾರ್ಕ್ ಮಾಡಿಟ್ರೆ ಎಲ್ಲಿವರೆಗೆ ಫಾಲ್ ಆಯ್ತೋ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಆಗಿದೆ. ಕರೆಕ್ಟಾ? ನಾನೇನೇನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡಿದ್ರೆ ಇವತ್ತು ನಿಮ್ಗೂ ಟ್ರೇಡ್ ಸಿಕ್ತಿತ್ತು ಸಿಗೆ. ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಮಾರ್ಕೆಟ್ ಇನ್ವಿಸಿಬಲ್ ಕ್ಯಾಂಡಲ್ ಬಂದಾಗ ಇಲ್ಲಿಂದ ರಿವರ್ಸ್ ಆಗಿದ್ದು. ಕರೆಕ್ಟಾ? ಇದು ನಮ್ಗೆ ಝೋನ್. ನೆಕ್ಸ್ಟ್ ಟೈಮ್ ಬಂದಾಗ್ಲೂ ನೋಡಿ ಮಾರ್ಕೆಟ್ ಇಲ್ಲಿಂದನೇ ಸಪೋರ್ಟ್ ತಗೊಂಡಿದೆ ಅಂಡ್ ನೆಕ್ಸ್ಟ್ ರೀಟೆಸ್ಟ್ ಆಗಿದೆ. ರೀಟೆಸ್ಟ್ ಆದಂತ ಮಾರ್ಕೆಟ್ ಈ ಝೋನ್ ಇಂದ ಈ ಝೋನ್ ವರೆಗೆ ಕ್ಲಿಯರ್ ಆಗಿ ಹೋಗಿದೆ. ಈ ಟ್ರೇಡ್ ಅನ್ನ ನಿಮಗೆ ನಾನು ನಿನ್ನೆನೆ ಹೇಳ್ಕೊಟ್ಟಿದ್ದೀನಿ. ಕಲಿಬೇಕು ಸರ್, ಕಲಿತ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಫ್ರೀ ಆಗಿದೆ, ಏನು ಟೆನ್ಷನ್ ಇಲ್ಲ, ಏನು ಸ್ಟ್ರೆಸ್ ಇಲ್ಲ. ಆಯ್ತಾ? ಇದು ನೋಡಿದಾಗ ಇದು 2ರ ಮಿಡ್ ಪಾಯಿಂಟ್ ಅಲ್ಲೇ ತಿರ್ಗಾ ಸಪೋರ್ಟ್ ತಗೊಂಡು ಹೋಗಿರೋದು. ಓಕೆ, ಸೊ ಈ ಟ್ರೇಡ್ ಎಲ್ಲ ನಿಮ್ಗೆ ಮಾಡೋದಕ್ಕೆ ಮತ್ತೆ ಸ್ಟಾಪ್ ಲಾಸ್ ಆಗದಿರಂಗೆ ಟ್ರೇಡ್ ಮಾಡದಿರಂಗೆ ಹೆಲ್ಪ್ ಆಗುವಂತ ವಿಡಿಯೋ ನಿನ್ನೆ ನಾವು ರಾತ್ರಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ. ಫ್ರೀ ಇದ್ರೆ ದಯವಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅದು ಹೆಲ್ಪ್ಫುಲ್ ಆಗಿ ಇರುತ್ತೆ. ಯಾವುದನ್ನು ನಾವು ಬೇಕಾಬಿಟ್ಟಿ ವಿಡಿಯೋ ಮಾಡ್ತಾ ಇಲ್ಲ, ಯೂಸ್ಫುಲ್ ವಿಡಿಯೋಸ್ ಗಳನ್ನ ಮಾಡಿ ಆಗ್ತಾ ಇದ್ದೀವಿ. ಕಲೀಲಿ, ಫ್ರೀಯಾಗಿ ಕಲೀಲಿ. ₹1 ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಕೋರ್ಸ್ ಬಂದು ಸೇರಿ ಅಂತ ಹೇಳ್ತಾ ಇಲ್ಲ. ನಾವು ನಿಮ್ಗೆ ಫ್ರೀ ಆಗಿ ಎಲ್ಲ ಹೇಳ್ಕೊಡ್ತಾ ಇದೀವಿ, ಕಲ್ತು ದುಡ್ಡು ಮಾಡಿ ಅಂತ. ನಾವು ನಿಮ್ಗೆ ಕೋರ್ಸ್ ಅಲ್ಲಿ ಹೇಳ್ಕೊಡೋದು ಏನ್ ಗೊತ್ತಾ? ಖಾಲಿ ಸೈಕಾಲಜಿ ಮಾತ್ರ. ಎಷ್ಟೇ ದುಡ್ಡಿದ್ರು, ಎಷ್ಟೇ ಸ್ಟ್ರಾಟಜಿ ಇದ್ರು, ಸೈಕಾಲಜಿ ಸರಿ ಇಲ್ಲ ಅಂದ್ರೆ ಯಾವ್ದ್ರಲ್ಲೂ ಸಕ್ಸಸ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅದಕ್ಕೆ ಬೇಕಾಗುವ ರಿಲೇಟೆಡ್ ಆಗಿರುವಂತದ್ದನ್ನ ನಾವು ಮಾಡ್ತಾ ಇದೀವಿ ಕೋರ್ಸ್ ಅಲ್ಲಿ. ಬಿಟ್ರೆ ಇದು ಸ್ಟ್ರಾಟಜಿ ಎಲ್ಲದೇನು ದೊಡ್ಡ ವಿಷಯ ಅಲ್ಲ. ಸ್ಟ್ರಾಟಜಿ ಕೊಡ್ತೀವಿ, ಇನ್ನೊಂದು ಅಡ್ವಾನ್ಸ್ ಸ್ಟ್ರಾಟಜಿ ಕೊಡ್ತೀವಿ, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ನಿಮ್ಗೆ ಸೈಕಾಲಜಿ ವರ್ಕ್ ಆಗುವಂಥದ್ದು. ಸೊ ಇದನ್ನ ನೀವು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ಯಾಟ್ರನ್ ಬರುತ್ತೆ. ಆ ಪ್ಯಾಟ್ರನ್ ನೋಡಿದಾಗ ನಿಮ್ಗೆ ಇದು ಪ್ಯಾಟ್ರನ್ ಸಿಕ್ಕಿರುತ್ತೆ. ಅದಾದ್ಮೇಲೆ ಟ್ರೆಂಡ್ ಲೈನ್ ಬಗ್ಗೆ ಬರುತ್ತೆ. ಆ ಟ್ರೆಂಡ್ ಲೈನ್ ನೋಡಿದಾಗ ಆ ಟ್ರೆಂಡ್ ಲೈನು ಸಿಗುತ್ತೆ. ಇದೆಲ್ಲದನ್ನು ಕಲ್ತು ನೀವು ಟ್ರೇಡ್ ಮಾಡಿದಾಗ ನಿಮಗೆ ಆಸ್ ಯೂಶುವಲ್ ನೋಡಿ, ಇದು ಟ್ರೆಂಡ್ ಲೈನ್ ನೋಡಿ, ಎಷ್ಟು ಕ್ಲಿಯರ್ ಆಗಿ ಟ್ರೆಂಡ್ ಲೈನ್ ಮೂವ್ ಆಗಿದೆ. ಸೊ ಈ ರೀತಿಯಲ್ಲಿ ನಿಮಗೆ ಟ್ರೆಂಡ್ ಲೈನ್ ಬಗ್ಗೆನೂ ಬರುತ್ತೆ. ಕಲೀರಿ, ಫೆಬ್ರವರಿ ಮಂತ್ ಅಲ್ಲಿ ಫುಲ್ ಕಲೀಲಿಕ್ಕೆ ಇಟ್ಕೊಳ್ಳಿ. ಒಳ್ಳೆ ರೀತಿಲಿ ಇನ್ಕಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.